ಜಿಬ್ಲಿ ಆರ್ಟ್ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳಿ ನೀವು ಕಂಟಿನ್ಯೂಸ್ ಆಗಿ 2 ರಿಂದ 3 ಫೋಟೋಸ್ ಅನ್ನ ಕೊಟ್ಟು ಇದನ್ನ ಜಿಬ್ಲಿ ಆರ್ಟ್ ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದಾಗ ಅದೇನೋ ಕನ್ವರ್ಟ್ ಮಾಡಿ ಕೊಡುತ್ತೆ. ಆದ್ರೆ 3ಕ್ಕಿಂತ ಹೆಚ್ಚು ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿದಾಗ ಮತ್ತೆ ಆಗೋದಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಇಂತಹ ಒಂದು ಸಿಚುವೇಶನ್ ಅಲ್ಲಿ ನೀವು ಚಾಟ್ ಜಿಪಿಟಿಯ ಹಿಂದೆನೆ ಬೀಳ್ದೇನೆ ಬೇರೆ ರೀತಿಯಾದಂತಹ ಮೆಥಡ್ ಅನ್ನ ಅನುಸರಿಸಿ ತುಂಬಾನೇ ಈಸಿಯಾಗಿ ಜಿಬ್ಲಿ ಆರ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಗೂಗಲ್ ಕ್ರೋಮಿಗೆ ಬನ್ನಿ. ಇಲ್ಲಿ goart.fotor.com ಈ ರೀತಿಯಾಗಿ ಬರೆದು ಸರ್ಚ್ ಮಾಡಬೇಕಾಗಿದೆ. ಈ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ಕ್ಯಾನ್ಸಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲೇನೆ ನಿಮ್ಗೆ ಆಪ್ಷನ್ ತೋರಿಸ್ತಾ ಇದೆ, ನೋಡ್ತಾ ಇರಬಹುದು. ಬಾಟಮ್ ಅಲ್ಲಿ ಗಿಬ್ಲಿ ಸ್ಟೈಲ್ 1 ಅಂತ ಇರುವಂತದ್ದು, ಗಿಬ್ಲಿ ಸ್ಟೈಲ್ 2 ಇದೆ, ಹಾಗೇನೆ ಮಿನಿ ಫಿಗರ್ ಅಂತ ಇದೆ. ಈ ರೀತಿಯಾಗಿ ತುಂಬಾನೇ ಆಪ್ಷನ್ಗಳು ಇರ್ತವೆ. ಅಟ್ ಪ್ರೆಸೆಂಟ್ ಅಲ್ಲಿ ಟ್ರೆಂಡ್ ಆಗ್ತಿರೋದು ಗಿಬ್ಲಿ ಅಲ್ವಾ. ಸೊ ಅದರಲ್ಲಿ ಸ್ಟೈಲ್ 1 ಕೂಡ ಇದೆ, ಸ್ಟೈಲ್ 2 ಕೂಡ ಇದೆ. ಎರಡನ್ನ ಕೂಡ ನೀವು ಫ್ರೀ ಆಗಿನೇ ಟ್ರೈ ಮಾಡಬಹುದು. ಸೊ ಇದಕ್ಕೋಸ್ಕರ ಮೊದಲನೇದಾಗಿ ಇಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬಾನೇ ಸುಲಭ. ಇಲ್ಲಿ ಸೈನ್ ಅಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದು ಕಂಟಿನ್ಯೂ ವಿತ್ ಗೂಗಲ್, ಎರಡನೇದು ಫೇಸ್ಬುಕ್, ಹಾಗೇನೆ ಕಂಟಿನ್ಯೂ ವಿತ್ ಆಪಲ್ ಅಂತ. ನೀವು ಇಲ್ಲಿ ಗೂಗಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಎಲ್ಲಾ ಜಿಮೇಲ್ ಗಳು ತೋರಿಸ್ತವೆ. ಯಾವುದೋ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾನು ಎಕ್ಸಾಂಪಲ್ ಗೆ ಈ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಗ್ಯಾಲರಿನಿಂದ ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಇದಾದ ನಂತರ ಇಲ್ಲಿ ಗಿಬ್ಲಿ ಸ್ಟೈಲ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿದ್ರಾಯ್ತು. ಇನ್ನು ಸೆಕೆಂಡ್ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೋಸ್ಕರ ನೀವು DZINE ಅಂತ ನೀವು ಸರ್ಚ್ ಮಾಡಬೇಕಾಗಿದೆ. ಮೊದಲನೇ ಒಂದು ವೆಬ್ಸೈಟ್ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇನೆ ಫ್ರೀ ಆಗಿರುವಂತದ್ದು. ಸ್ಟಾರ್ಟ್ ಫಾರ್ ಫ್ರೀ ಟುಡೇ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಅಪ್ಲಿಕೇಶನ್ ಅವಶ್ಯಕತೆ ಏನಿಲ್ಲ, ಈ ವೆಬ್ಸೈಟ್ ಅಲ್ಲೇ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅನ್ನ ಆನ್ ಮಾಡ್ಕೊಳ್ಳಿ ಸಾಕು. ಸ್ವಲ್ಪ ಹೊತ್ತು ಪೇಜ್ ಅಲ್ಲಿ ವೇಟ್ ಮಾಡಿ, ನಂತರ ಈ ರೀತಿಯಾಗಿ ಬರುತ್ತೆ. ಹಾಗೇನೆ ನಿಮ್ಮ ಜಿಮೇಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕೇಳುತ್ತೆ. ಯಾವುದೋ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಅಥವಾ ಮೂಲೆಯಲ್ಲಿ ಆಪ್ಷನ್ ಇದೆ ನೋಡಿ, ಸ್ಟಾರ್ಟ್ ಫಾರ್ ಫ್ರೀ ಅಂತ, ಅದ್ರ ಪಕ್ಕದಲ್ಲೇ ಲಾಗಿನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಎಲ್ಲ ಜಿಮೇಲ್ ಗಳು ತೋರಿಸ್ತವೆ. ಯಾವುದೋ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ತಾ ಬಂದ್ರೆ ಮೊದಲನೇ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟ್ರಾನ್ಸ್ಫಾರ್ಮ್ ಯುವರ್ ಫೋಟೋ ಸ್ಟೈಲ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಕ್ಲಿಕ್ ಆರ್ ಡ್ರ್ಯಾಗ್ ಹಿಯರ್ ಟು ಅಪ್ಲೋಡ್ ಇಮೇಜಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೇನೆ ಬಾಟಮ್ ಅಲ್ಲಿ ಇರುವಂತಹ 4 ಆಪ್ಷನ್ ಗಳಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಗಿಬ್ಲಿ ಆರ್ಟ್ ಅನ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಇನ್ನು ಕೂಡ ಹಲವಾರು ರೀತಿಯಾದಂತಹ ಆಪ್ಷನ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು ನೆಕ್ಸ್ಟ್ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಗೆ ಬಂದು GROK ಅಂತ ಸರ್ಚ್ ಮಾಡಿ. ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ನೀವು ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ಹಾಗೆ ಇಲ್ಲಿ ಪ್ರಾಂಪ್ಟ್ ಇದೆ ನೋಡಿ, ಸೇಮ್ ಚಾಟ್ ಜಿಪಿಟಿ ನಲ್ಲಿ ಯಾವ ರೀತಿಯಾಗಿ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಪ್ರಾಂಪ್ಟ್ ಅನ್ನ ಕೊಡಬಹುದು. ಈ ಒಂದು ಏರೋ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ಇಲ್ಲೂ ಕೂಡ ನಿಮ್ಮ ಇಮೇಜ್ ರೆಡಿ ಆಗುತ್ತೆ. ಅಥವಾ ನೀವೇನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಟ್ವಿಟರ್ ಅನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಟ್ವಿಟರ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಬಾಟಮ್ ಅಲ್ಲಿ ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಸೇಮ್ ಮೆಥಡ್, ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಫೈಲ್ ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲೂ ಕೂಡ ಸೇಮ್ ಪ್ರಾಂಪ್ಟ್ ಅನ್ನ ಎಂಟ್ರಿ ಮಾಡಿದ್ರೆ ಆಯ್ತು. ಸೇಮ್ ಮೆಥಡ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನಿಮ್ಮ ಒಂದು ಗಿಬ್ಲಿ ಆರ್ಟ್ ಏನಿದೆ ಅದು ರೆಡಿ ಆಗುತ್ತೆ. ಇದನ್ನ ಬಿಟ್ಟು ಕೂಡ ತುಂಬಾನೇ ವೆಬ್ಸೈಟ್ ಗಳಿದಾವೆ, ಬಟ್ ಇವಿಷ್ಟನ್ನ ಟ್ರೈ ಮಾಡಿ. ಹಾಗೇನೆ ನಿಮ್ಗೆ ಬೇಕಾಗಿರುವಂತಹ ಗಿಬ್ಲಿ ಆರ್ಟ್ ಅನ್ನ ಈಸಿಯಾಗಿನೇ, ಅದು ಕೂಡ ಫ್ರೀ ಆಗಿನೇ ಕ್ರಿಯೇಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.